ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀವು ಕೂಗಿದ್ರಾ? ಅವ್ರಿಗೆ ಕೂಗ್ತಾನೆ ಅಕ್ಕ ನಿಂತ್ಕೊಳ್ರಿ ಅಂತ ಹೇಳಿದ್ರು ಅವ್ರು ನಿಲ್ಲಿಲ್ಲ. ಅವ್ರು ಸೀದಾ ಹೋಗಿ ಪಾಪನ ಕೆಳಗೆ ಎಸ್ತೆ ಅವ್ರು ಹಾರೇ ಸಣ್ಣ ಸಣ್ಣ ಮಕ್ಕಳ? ಸಣ್ಣ ಸಣ್ಣ ಮಕ್ಕಳು 1 ವರ್ಷ 2 ವರ್ಷ ಮಕ್ಕಳು. ಈಗ ಉಳಿಸಿದ್ ನೀವು? ಅದೊಂದು 6 ತಿಂಗಳು ಪಾಪ ಏನೋ ಅನ್ಸುತ್ತೆ. ಹೌದಾ? 6 ತಿಂಗಳು 8 ತಿಂಗಳು ಪಾಪ ಅನ್ಸುತ್ತೆ. ನೇರವಾಗಿ ಸಿಗ್ತಾ ನೀವು ಬಿದ್ದ ತಕ್ಷಣ ಸಿಗ್ತಾ ಮಗು? ಅವ್ರ ಪಾಪ ಸಣ್ಣ ಪಾಪ ಹಿಡ್ಕೊಂಡೇ ಇದ್ರು ಕೈಯಲ್ಲಿ. ನೀರು ಜಾಸ್ತಿ ಇದೆ? ನೀರು ಜಾಸ್ತಿ ಸಿಕ್ಕಾಪಟ್ಟೆ ಫೋರ್ಸ್ ಇದೆ. ರೈಲ್ವೆ ಗೇಟ್ ಹತ್ರನೇ ನಿಲ್ಲಿಸಿ ತಕ್ಷಣ ಹಿಂದೆ ಹೋಗಿದ್ದೀವಿ. ನೀವು ಕೂಗಿದ್ರಾ? ಅವ್ರಿಗೆ ಕೂಗ್ತಾನೆ ಅಕ್ಕ ನಿಂತ್ಕೊಳ್ರಿ ಅಂತ ಹೇಳಿದ್ರು ಅವ್ರು ನಿಲ್ಲಿಲ್ಲ. ಅವ್ರು ಸೀದಾ ಹೋಗಿ ಪಾಪನ ಕೆಳಗೆ ಎಸ್ತೆ ಅವ್ರು ಹಾರೇ ಸಣ್ಣ ಸಣ್ಣ ಮಕ್ಕಳ? ಸಣ್ಣ ಸಣ್ಣ ಮಕ್ಕಳು 1 ವರ್ಷ 2 ವರ್ಷ ಮಕ್ಕಳು. ಈಗ ಉಳಿಸಿದ್ ನೀವು? ಅದೊಂದು 6 ತಿಂಗಳು ಪಾಪ ಏನೋ ಅನ್ಸುತ್ತೆ. ಹೌದಾ? 6 ತಿಂಗಳು 8 ತಿಂಗಳು ಪಾಪ ಅನ್ಸುತ್ತೆ. ನೇರವಾಗಿ ಸಿಗ್ತಾ ನೀವು ಬಿದ್ದ ತಕ್ಷಣ ಸಿಗ್ತಾ ಮಗು? ಅವ್ರ ಪಾಪ ಸಣ್ಣ ಪಾಪ ಹಿಡ್ಕೊಂಡೇ ಇದ್ರು ಕೈಯಲ್ಲಿ. ನೀರು ಜಾಸ್ತಿ ಇದೆ? ನೀರು ಜಾಸ್ತಿ ಸಿಕ್ಕಾಪಟ್ಟೆ ಫೋರ್ಸ್. ಚೆನ್ನಾಗಿದೆ ಏನೋ ಒಂದು ಕೇಳಿದ್ನಲ್ಲ ಎಲ್ಲಿಂದ ಬಂದಿದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಪೃಥ್ವಿರಾಜ್, ಯಾತಕ್ಕಾಗಿ ಅಂದರೆ ಕೌಟುಂಬಿಕ ಕಲಹಕ್ಕಾಗಿ ಈ ಘಟನೆ ಆಗಿತ್ತು ಅಂತ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ 2 ಮಕ್ಕಳು ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ಅವ್ರ ಬಗ್ಗೆ ಸದ್ಯಕ್ಕೆ ಏನು ಮಾಹಿತಿ ದೊರೀತಾ ಇದೆ? ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಈ ಪ್ರಕರಣದ ಬಗ್ಗೆ? ಎಸ್ ಮಲ್ಲಿಕಾರ್ಜುನ್, ಏನು ನಿನ್ನೆ ಸಂಜೆ ಸುಮಾರಿಗೆ ಶಿವಮೊಗ್ಗ ನಗರದಲ್ಲಿರುವಂತಹ ತುಂಗಾ ನದಿಗೆ ಓರ್ವ ವಿವಾಹಿತ ಮಹಿಳೆ ತನ್ನ 3 ಜನ ಮಕ್ಕಳೊಂದಿಗೆ ನದಿಗೆ ಹಾರಿರ್ತಾರೆ. ಕೌಟುಂಬಿಕ ಕಲಹದ ಕಾರಣದಿಂದ ಏನು ಗಂಡ ಹೆಂಡತಿ ಮಧ್ಯೆ ವೈಮನಸ್ಸಿನಿಂದ ಈ ಒಂದು ಘಟನೆ ಸಂಭವಿಸಿರುತ್ತೆ. ತಕ್ಷಣ ಅಲ್ಲಿ ಏನು ಮಹಿಳೆ ನದಿಗೆ ಹಾರಿದ ತಕ್ಷಣ ಅಲ್ಲಿ ಸ್ಥಳೀಯರು ನೋಡಿದಂತ ಸ್ಥಳೀಯರು ತಕ್ಷಣ ನದಿಗೆ ಹಾರಿ ತಾಯಿ ಮತ್ತೆ ಒಂದು 11 ತಿಂಗಳು ಗಂಡು ಮಗುವನ್ನ ರಕ್ಷಣೆ ಮಾಡ್ತಾರೆ. ಆದ್ರೆ ದುರದೃಷ್ಟವಶಾತ್ 2 ಮಕ್ಕಳು ಅವ್ರ ಕೈಗೆ ಸಿಗೋದಿಲ್ಲ. ಅವರು ನದಿಯ ನೀರಿನ ರಭಸ ಜೋರಿದ್ರಿಂದ ಕೊಚ್ಕೊಂಡು ಹೋಗಿರ್ತಾರೆ. ಏನು ಅಲ್ಲಿ ನಿನ್ನೆ ಕಾರ್ಯಾಚರಣೆ ಸುಮಾರು 10 ಗಂಟೆ ರಾತ್ರಿ ತನಕ ಕಾರ್ಯಾಚರಣೆ ನಡೆಸ್ತಾರೆ. ರಾತ್ರಿ ಆದ ಕಾರಣ ಕಾರ್ಯಾಚರಣೆ ನಿಂತಿರುತ್ತೆ. ಇಂದು ಬೆಳಿಗ್ಗೆಯಿಂದ ಕೂಡ ನಿರಂತರವಾಗಿ ಏನು 2 ಹೆಣ್ಮಕ್ಳು ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಅವ್ರಿಗೋಸ್ಕರ ಏನು ಸಾಜಿಕಾ ಮತ್ತು ತನ್ವಿಕಾ ಅನ್ನೋ 2 ಮಕ್ಕಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಅಗ್ನಿಶಾಮಕ ದಳ ಇರ್ಬೋದು, ಪೊಲೀಸ್ ಇರ್ಬೋದು, ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇಷ್ಟೊತ್ತಾದ್ರೂ ಕೂಡ ಯಾವುದೇ 2 ಮಕ್ಕಳ ಪತ್ತೆ ಆಗಿಲ್ಲ, ಸುಳಿವು ಸಿಕ್ಕಿಲ್ಲ. ನೀರಿನ ರಭಸ ಹೆಚ್ಚಿರೋದ್ರಿಂದ ತುಂಬಾ ದೂರಕ್ಕೆ ಕೊಚ್ಕೊಂಡು ಹೋಗಿರುವಂತ ಮಾಹಿತಿ ಇದೆ. ಏನು ಈ ತಾಯಿ ಭವಾನಿ ಏನಿದ್ದಾರೆ ಅವರು ಈಗ ಏನು ಅವ್ರದ್ದು ದುಡುಕಿನ ನಿರ್ಧಾರದಲ್ಲಿ ಮಕ್ಕಳನ್ನ ಕರ್ಕೊಂಡು ನದಿಗೆ ಹಾರಿದ್ರು. ಬಟ್ ಈಗ ನನ್ನ ಮಕ್ಕಳನ್ನ ಹುಡ್ಕೊಡಿ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ. ಈ ಮಹಿಳೆ ಚಿತ್ರದುರ್ಗ ಜಿಲ್ಲೆ ಹೊಸೂರಿನ ಮೂಲದವರನ್ನೋ ಮಾಹಿತಿ ಇದೆ. ಇವರು ಗಂಡ ಇಲ್ಲೇ ಶಿವಮೊಗ್ಗದಲ್ಲಿ JCB ಆಪರೇಟರ್ ಕೆಲಸ ಮಾಡ್ಕೊಂಡಿದ್ರು. ಸವಳಂಗದಲ್ಲಿ ಬಾಡಿಗೆ ಮನೆಯನ್ನು ಮಾಡ್ಕೊಂಡಿದ್ರು. ಬಟ್ ಅವ್ರ ಕುಟುಂಬದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ಬಟ್ ದುರದೃಷ್ಟವಶಾತ್ ತಾಯಿ ಇಂತ ದುಡುಕಿನ ನಿರ್ಧಾರ ಈಗ 2 ಅಮಾಯಕ ಮಕ್ಕಳು, ಮುಗ್ಧ ಮಕ್ಕಳ ಜೀವ ಹೋಗುವಂತ ಸನ್ನಿವೇಶ ಅಥವಾ ಬಹುತೇಕ ಮಕ್ಕಳು ಪ್ರಾಣ ಹಾನಿ ಆಗಿರೋ ಮಾಹಿತಿ ಲಭ್ಯ ಆಗ್ತಿದೆ. ಯಾಕಂದ್ರೆ ನೀರಿನ ರಭಸ ಹೆಚ್ಚಿರೋದ್ರಿಂದ ಆ ಮಕ್ಕಳು ಬದುಕಿರೋ ಸಾಧ್ಯತೆ ಕಡಿಮೆ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಈ ಕಾರಣ ತಾಯಿಯ ಒಂದು ದುಡುಕಿನ ನಿರ್ಧಾರ ಈ ಒಂದು ದುರಂತಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಪೃಥ್ವಿರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.